ಡಿಯರ್ ಸ್ಟೂಡೆಂಟ್ಸ್, ಕೆಮಿಸ್ಟ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿಂದು ಸೊಲ್ಯೂಷನ್ ಚಾಪ್ಟರ್ನಿಂದ KCET ಹಾಗೂ ನೀಟ್ನಲ್ಲಿ ಬರಬಹುದಾದಂತಹ ಮೋಸ್ಟ್ ಪ್ರಾಬಬಲ್ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇಂದಿನ ವಿಡಿಯೋದಲ್ಲಿ ನಾವು ಕಾಲಿಗೇಟಿವ್ ಪ್ರಾಪರ್ಟೀಸ್, ಡಿಫ್ರೆಂಟ್ ನ್ಯೂಮರಿಕಲ್ಸ್ ಹಾಗೂ ವಾಂಟಾ ಫ್ಯಾಕ್ಟರ್ಸ್ಗಳಿಗೆ ಸಂಬಂಧಪಟ್ಟಂತಹ ನ್ಯೂಮರಿಕಲ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಪಾರ್ಟ್ 1ನಲ್ಲಿ ಸೊಲ್ಯೂಷನ್ಗೆ ಸಂಬಂಧಪಟ್ಟಂತಹ ಅನೇಕ ಕಾನ್ಸೆಪ್ಟ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಸೊಲ್ಯೂಷನ್ ಚಾಪ್ಟರ್ನ ಪಾರ್ಟ್ 2 ವಿಡಿಯೋದ ಮೊದಲನೇ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕಾಲಿಗೇಟಿವ್ ಪ್ರಾಪರ್ಟಿ? 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಆಸ್ಮಾಟಿಕ್ ಪ್ರೆಷರ್, ಆಪ್ಟಿಕಲ್ ಆಕ್ಟಿವಿಟಿ, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಮತ್ತು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ನಾವೀಗಾಗಲೇ 4 ಕಾಲಿಗೇಟಿವ್ ಪ್ರಾಪರ್ಟಿಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಅದ್ಯಾವುದು ಅಂತ ಹೇಳಿದ್ರೆ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಮತ್ತು ಆಸ್ಮಾಟಿಕ್ ಪ್ರೆಷರ್. ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ಗಮನಿಸಿದ್ರೆ ಆಪ್ಟಿಕಲ್ ಆಕ್ಟಿವಿಟಿ ಈಸ್ ನಾಟ್ ಎ ಕಾಲಿಗೇಟಿವ್ ಪ್ರಾಪರ್ಟಿ. ಅದರಿಂದ ವಿಚ್ ಈಸ್ ನಾಟ್ ಎ ಕಾಲಿಗೇಟಿವ್ ಪ್ರಾಪರ್ಟಿ ಅಂತ ಕೇಳಿರೋದ್ರಿಂದ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಆಪ್ಟಿಕಲ್ ಆಕ್ಟಿವಿಟಿ. ಈಗ ನಾವು ಕಾಲಿಗೇಟಿವ್ ಪ್ರಾಪರ್ಟಿಗಳ ಬೇಸಿಸ್ ಮೇಲೆ ಇರುವಂತಹ ಸಿಂಪಲ್ ನ್ಯೂಮರಿಕಲ್ಗಳನ್ನು ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 2, ಇಫ್ 0.15 ಗ್ರಾಮ್ ಆಫ್ ಎ ಸಾಲ್ಯೂಟ್ dissolved in 15 gram of a solvent is boiled at a temperature higher by 0.216 degree centigrade than that of the pure solvent, the molecular weight of the substance is ಅಂತ ಹೇಳಿ ಕೇಳಿದ್ದಾರೆ. ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್ KBಯ ವ್ಯಾಲ್ಯೂ 2.16 ಡಿಗ್ರಿ ಸೆಂಟಿಗ್ರೇಡ್ ಅಂತೇಳಿ ಕೇಳಿದ್ದಾರೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. 10.1, 100, 1.01 ಮತ್ತು 1000. ನಾವು ಈ ಪ್ರಾಬ್ಲಮನ್ನು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟಿಗೆ ಸಂಬಂಧಪಟ್ಟಂತಹ ರಿಲೇಷನನ್ನು ಬರ್ಕೊಂಡು ಸಿಂಪಲ್ ಸಬ್ಸ್ಟಿಟ್ಯೂಷನ್ ಮಾಡಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಈಗ ಈ ಪ್ರಾಬ್ಲಮ್ನಲ್ಲಿ 0.15 ಗ್ರಾಮ್ಸ್ ಆಫ್ ಸಾಲ್ಯೂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದು WBನ ವ್ಯಾಲ್ಯೂ. ಹಾಗೂ 15 ಗ್ರಾಮ್ಸ್ ಆಫ್ ಸಾಲ್ವೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದು WAನ ವ್ಯಾಲ್ಯೂ. ಸಾಲ್ಯೂಟನ್ನು ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡಿದಾಗ ಸಾಲ್ವೆಂಟಿನ ಬಾಯ್ಲಿಂಗ್ ಪಾಯಿಂಟ್ 0.126 ಡಿಗ್ರಿ ಸೆಂಟಿಗ್ರೇಡ್ ಇನ್ಕ್ರೀಸ್ ಆಯಿತು ಅಂತ ಹೇಳಿ ಕೊಟ್ಟಿದ್ದಾರೆ. ದಟ್ ಈಸ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ದಟ್ ಈಸ್ ಡೆಲ್ಟಾ TB ಅನ್ನು ಕೊಟ್ಟಿದ್ದಾರೆ. ಹಾಗೂ ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ KBಯ ವ್ಯಾಲ್ಯೂವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಫಾರ್ಮುಲಾದಲ್ಲಿ ಮಾಲಿಕ್ಯುಲರ್ ವೆಯ್ಟ್ ಆಫ್ ದ ಸಾಲ್ಯೂಟ್ ಆ್ಯಡೆಡ್ ಟು ದ ಸಾಲ್ವೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಮಾಲಿಕ್ಯುಲರ್ ವೆಯ್ಟ್ ಆಫ್ ದ ಸಾಲ್ಯೂಟನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಫಾರ್ಮುಲಾದಲ್ಲಿರುವಂತಹ MBಯನ್ನು ನ್ಯೂಮರೇಟ್ರಿಗೆ ಕಳಿಸಿ ಡೆಲ್ಟಾ TBಯನ್ನು ಡಿನಾಮಿನೇಟ್ರಿಗೆ ಬರೋ ಹಾಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಆವಾಗ MB ಈಕ್ವಲ್ಸ್ 1000 ಫಾರ್ಮುಲಾದಲ್ಲಿದೆ. KBನ ವ್ಯಾಲ್ಯೂ 2.16 ಅಂತ ಹೇಳಿ ಕೊಟ್ಟಿದ್ದಾರೆ. WB 0.15 ಅಂತ ಹೇಳಿ ಕೊಟ್ಟಿದ್ದಾರೆ. ಡೆಲ್ಟಾ TBನ ವ್ಯಾಲ್ಯೂ 0.0216 ಅಂತ ಇದೆ. ಹಾಗೂ WAನ ವ್ಯಾಲ್ಯೂ 15 ಗ್ರಾಮ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಿದ್ರೆ MBನ ವ್ಯಾಲ್ಯೂ 100 ಗ್ರಾಮ್ ಪರ್ ಮೋಲ್ ಅಂಥೇಳಿ ಬರುತ್ತೆ. ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 100. ಈಗ ಕ್ವಶನ್ ನಂಬರ್ 3, ದ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ದಟ್ ಈಸ್ KF ಆಫ್ ಬೆನ್ಝೀನ್ ಈಸ್ 5.12 ಕೆಲ್ವಿನ್ kg ಪರ್ ಮೋಲ್. ದ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಫಾರ್ ದ ಸೊಲ್ಯೂಷನ್ ಆಫ್ molality 0.078 m containing a non-electrolyte solute in benzene is. ನೀಟ್ 2020ನಲ್ಲಿ ಕೇಳಿರೋ ಅಂಥ ಕ್ವಶನ್ನು. 4 ಆಪ್ಷನ್ ಕೊಟ್ಟಿದ್ದಾರೆ. 0.20 ಕೆಲ್ವಿನ್, 0.80 ಕೆಲ್ವಿನ್, 0.40 ಕೆಲ್ವಿನ್ ಮತ್ತು 0.60 ಕೆಲ್ವಿನ್. ಈ ಒಂದು ಪ್ರಾಬ್ಲಮ್ ಕೂಡ ನೇರವಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡುವಂತಹ ಒಂದು ಪ್ರಾಬ್ಲಮ್. ಇದರಲ್ಲಿ ಡೆಲ್ಟಾ TF ಈಕ್ವಲ್ಸ್ KF ಇಂಟು M ಅಂತ ಫಾರ್ಮುಲಾವನ್ನು ಉಪಯೋಗಿಸಬೇಕು. ನಮಗೆ ಪ್ರಾಬ್ಲಮ್ನಲ್ಲಿ
ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ದಟ್ ಈಸ್ ಕೆ ಎಫ್ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ ಹಾಗೂ ಮೊಲಾಲಿಟಿಯನ್ನು ಕೊಟ್ಟಿದ್ದಾರೆ. ನಮಗೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಸಾಲ್ವೆಂಟನ್ನು ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಯಾವುದೇ ಒಂದು ಸಾಲ್ವೆಂಟಿಗೆ ನಾನ್ ಎಲೆಕ್ಟ್ರೋಲೈಟ್ ಸಾಲ್ಯೂಟನ್ನು ಮಿಕ್ಸ್ ಮಾಡಿದಾಗ ಆ ಸಾಲ್ವೆಂಟಿನ ಫ್ರೀಸಿಂಗ್ ಪಾಯಿಂಟ್ನಲ್ಲಿ ಏನು ಡಿಪ್ರೆಷನ್ ಆಗುತ್ತೋ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೊಲಾಲಿಟಿ ಆಫ್ ದ ಸೊಲ್ಯೂಷನ್ ಅಂಥೇಳಿ ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ಫಾರ್ಮುಲಾ ಬರ್ಕೊಂಡು ಕೆ ಎಫ್ ವ್ಯಾಲ್ಯೂ 5.12 ಅಂತ ಕೊಟ್ಟಿದ್ದಾರೆ, ಮೊಲಾಲಿಟಿ 0.078 ಅಂಥೇಳಿ ಕೊಟ್ಟಿದ್ದಾರೆ. ಇವುಗಳನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ವಿ ಗೆಟ್ 0.39936. ಪ್ರಾಬ್ಲಮ್ನಲ್ಲೇ ಹೇಳಿದ್ದಾರೆ ಬಂದಿರುವಂಥ ಆನ್ಸರನ್ನು 2 ಡೆಸಿಮಲ್ ಪಾಯಿಂಟಿಗೆ ರೌಂಡ್ ಆಫ್ ಮಾಡಿ ಅಂತ. ಹಾಗಾಗಿ ಈ ಒಂದು ಆನ್ಸರನ್ನು 2 ಡೆಸಿಮಲ್ ಪಾಯಿಂಟಿಗೆ ರೌಂಡ್ ಆಫ್ ಮಾಡಿದ್ರೆ 0.40 ಕೆಲ್ವಿನ್ ಅಂಥೇಳಿ ಬರುತ್ತೆ. ದೇರ್ಫೋರ್ ಸಾಲ್ಯೂಟನ್ನು ಸಾಲ್ವೆಂಟಿಗೆ ಹಾಕೋದ್ರಿಂದ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಏನಾಗಿದೆಯೋ ಅದು ಈ ಪ್ರಸ್ತುತ ಪ್ರಾಬ್ಲಮ್ನಲ್ಲಿ 0.40 ಕೆಲ್ವಿನ್ ಅಂತ ಬರ್ತಾ ಇದೆ. ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 0.40 ಕೆಲ್ವಿನ್. ನೆಕ್ಸ್ಟ್ ಕ್ವಶನ್ ನಂಬರ್ 4. 1 ಗ್ರಾಮ್ ಆಫ್ ನಾನ್ ಎಲೆಕ್ಟ್ರೋಲೈಟ್ ಸಾಲ್ಯೂಟ್, ಅದರದ್ದು ಮೋಲಾರ್ ಮಾಸ್ ಕೊಟ್ಟಿದ್ದಾರೆ 250 ಗ್ರಾಮ್ ಪರ್ ಮೋಲ್, was dissolved in 51.2 grams of benzene. If the freezing point constant Kf of benzene is 5.12 Kelvin kg per mole, the freezing point of the benzene will be lowered by NEET 2006 ಅಲ್ಲಿ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ, 0.2 ಕೆಲ್ವಿನ್, 0.4 ಕೆಲ್ವಿನ್, 0.3 ಕೆಲ್ವಿನ್, 0.5 ಕೆಲ್ವಿನ್. ನಾವೀಗ ಕ್ವಶನನ್ನು ಅನಲೈಸ್ ಮಾಡಿದ್ರೆ 1 ಗ್ರಾಮ್ ಆಫ್ ನಾನ್ ಎಲೆಕ್ಟ್ರೋಲೈಟ್ ಸಾಲ್ಯೂಟ್ ಅಂತ ಹೇಳಿ ಕೊಟ್ಟಿದ್ದಾರೆ, ಅಂದರೆ WB ಕೊಟ್ಟಿದ್ದಾರೆ, ಹಾಗೂ ಸಾಲ್ಯೂಟಿನ ಮೋಲಾರ್ ಮಾಸ್ ಕೊಟ್ಟಿದ್ದಾರೆ ಅಂತಂದರೆ MB ಅನ್ನು ಕೊಟ್ಟಿದ್ದಾರೆ. ವಾಸ್ ಡಿಸಾಲ್ವ್ಡ್ ಇನ್ 51.2 ಗ್ರಾಮ್ಸ್ ಆಫ್ ಬೆನ್ಝೀನ್ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಬೆನ್ಝೀನ್ ಸಾಲ್ವೆಂಟ್ ಆಗಿದೆ. ಆ ಒಂದು ಬೆನ್ಝೀನ್ನ ವೆಯ್ಟನ್ನು ಕೊಟ್ಟಿದ್ದಾರೆ 51.2 ಗ್ರಾಮ್ ಅಂತಂದರೆ WA ಕೊಟ್ಟಿದ್ದಾರೆ. ಹಾಗೂ ಬೆನ್ಝೀನಿನ KF ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ 5.12 ಕೆಲ್ವಿನ್ kg per ಮೋಲ್ ಅಂತ. TF ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಪ್ರಾಬ್ಲಮನ್ನು ನೇರವಾಗಿ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಫಾರ್ಮುಲಾದಲ್ಲಿ 1000, KF ವ್ಯಾಲ್ಯೂ ಕೊಟ್ಟಿದ್ದಾರೆ 5.12 ಅಂತ ಹೇಳಿ, WB ಕೊಟ್ಟಿದ್ದಾರೆ 1 ಗ್ರಾಮ್ ಆಫ್ ಸಾಲ್ಯೂಟ್ ಅಂತ, WA ಕೊಟ್ಟಿದ್ದಾರೆ 51.2 ಗ್ರಾಮ್ಸ್ ಆಫ್ ಬೆನ್ಝೀನ್ ಅಂತ, MB ದಟ್ ಈಸ್ ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್ ಅದು ಕೂಡ ಕೊಟ್ಟಿದ್ದಾರೆ 250 ಗ್ರಾಮ್ಸ್ ಪರ್ ಮೋಲ್ ಅಂತ. ಇವುಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡೆಲ್ಟಾ TF ಈಕ್ವಲ್ಸ್ 1000 ಇಂಟು 5.12 ಇಂಟು 1 ಡಿವೈಡೆಡ್ ಬೈ 51.2 ಇಂಟು 250. ಸೊ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಡೆಲ್ಟಾ TF ಈಕ್ವಲ್ಸ್ 0.4 ಕೆಲ್ವಿನ್ ಅಂಥೇಳಿ ಬರುತ್ತೆ. ದೇರ್ಫೋರ್ ಫೋರ್ತ್ ಕ್ವಶನ್ಗೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂಡರ್ ದೀಸ್ ಕಂಡೀಷನ್ಸ್ ಈಸ್ 0.4 ಕೆಲ್ವಿನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ನೌ ಕ್ವಶನ್ ನಂಬರ್ 5. ದ ಸೊಲ್ಯೂಷನ್ ಆಫ್ ಸುಕ್ರೋಸ್, ಮೋಲಾರ್ ಮಾಸ್ ಕೊಟ್ಟಿದ್ದಾರೆ 342 ಗ್ರಾಮ್ ಪರ್ ಮೋಲ್ ಅಂಥೇಳಿ, ಹ್ಯಾಸ್ ಬೀನ್ ಪ್ರಿಪೇರ್ಡ್ ಬೈ ಡಿಸಾಲ್ವಿಂಗ್ 68.5 grams of sucrose in 1000 grams of water. The freezing point of the solution obtained will be, ಕ್ಯಾಲ್ಕುಲೇಟ್ ಮಾಡಬೇಕು. KF ಆಫ್ ವಾಟರ್ ಕೊಟ್ಟಿದ್ದಾರೆ 1.86 ಕೆಲ್ವಿನ್ kg per mole. ನೀಟ್ 2010ನಲ್ಲಿ ಕೇಳಿರುವಂಥ ಕ್ವಶನ್ನು. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ TF ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ಕೇಳ್ತಾ ಇದ್ದಾರೆ. ನಾವು TF ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಮೊದಲು ಡೆಲ್ಟಾ TF ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು.
ಈಗ ನಮಗೆ ಡೆಲ್ಟಾ ಟಿ ಎಫ್ ಅನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಡೆಲ್ಟಾ ಟಿ ಎಫ್ ಈಕ್ವಲ್ಸ್ ಕೆ ಎಫ್ ಇಂಟು ಎಮ್ ಅನ್ನುವಂಥ ಫಾರ್ಮುಲಾ ಗೊತ್ತಿದೆ. ಈ ಕೆ ಎಫ್ ಆಫ್ ವಾಟರ್ ಕೊಟ್ಟಿದ್ದಾರೆ 1.86 ಕೆಲ್ವಿನ್ ಕೆ ಜಿ ಪರ್ ಮೋಲ್ ಅಂತ ಹೇಳಿ. ಹಾಗೂ ಮೊಲ್ಯಾಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಸೊ ಮೊಲ್ಯಾಲಿಟಿಯನ್ನು ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಡಬ್ಲ್ಯೂ ಬಿ divided by mb, that is number of moles of solute dissolved in weight of the solvent divided by 1000 grams. ಈ ಒಂದು ಫಾರ್ಮುಲಾ ಪ್ರಕಾರ ನಾವು ಮೊಲ್ಯಾಲಿಟಿಯನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಾರ್ಮುಲಾವನ್ನು ರೀಅರೇಂಜ್ಮೆಂಟ್ ಮಾಡಿಕೊಂಡ್ರೆ ನಮಗೆ ಬರುತ್ತೆ ಡಬ್ಲ್ಯೂ ಬಿ ಡಿವೈಡೆಡ್ ಬೈ ಎಮ್ ಬಿ ಇಂಟು ಡಬ್ಲ್ಯೂ ಎ ಡಿವೈಡೆಡ್ ಬೈ 1000 ಇದ್ದಿದ್ದು 1000 ಡಿವೈಡೆಡ್ ಬೈ ಡಬ್ಲ್ಯೂ ಎ ಅಂತ ಹೇಳಿ ಆಗತ್ತೆ. ಈಗ ನಾವಿಲ್ಲಿ ಮೊಲ್ಯಾಲಿಟಿಯ ಜಾಗದಲ್ಲಿ ಈ ಒಂದು ಎಕ್ಸ್ಪ್ರೆಷನನ್ನು ಹಾಕಬೇಕು. ದೇರ್ಫೋರ್ ಡೆಲ್ಟಾ ಟಿ ಎಫ್ ಈಕ್ವಲ್ಸ್ ಕೆ ಎಫ್ನ ವ್ಯಾಲ್ಯೂ 1.86 ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ನು ಡಬ್ಲ್ಯೂ ಬಿ ಅಂತ ಹೇಳಿದ್ರೆ ವೆಯ್ಟ್ ಆಫ್ ದ ಸಾಲ್ಯೂಟ್ ಕೊಟ್ಟಿದ್ದಾರೆ 68.5 ಗ್ರಾಮ್ಸ್ ಅಂತ ಹೇಳಿ. ಇನ್ನು ಫಾರ್ಮುಲಾದ 1000 ಡಿವೈಡೆಡ್ ಬೈ ಎಮ್ ಬಿ ಅಂತ ಹೇಳಿದ್ರೆ ಮಾಲಿಕ್ಯುಲರ್ ಮಾಸ್ ಆಫ್ ದ ಸಾಲ್ಯೂಟ್ ಎಷ್ಟು ಕೊಟ್ಟಿದ್ದಾರೆ 342 ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ನು ಡಬ್ಲ್ಯೂ ಎ ಅಂತ ಹೇಳಿದ್ರೆ ವೆಯ್ಟ್ ಆಫ್ ದ ಸಾಲ್ವೆಂಟ್. ಇಲ್ಲಿ ಕ್ವಶನ್ನಲ್ಲಿ ಹೇಳ್ತಾರೆ 1000 ಗ್ರಾಮ್ಸ್ ಆಫ್ ವಾಟರಲ್ಲಿ ಡಿಸಾಲ್ವ್ ಮಾಡಿದ್ದೀವಿ ಅಂಥೇಳಿ. ಹಾಗಾಗಿ ಡಬ್ಲ್ಯೂ ಎ ಜಾಗಕ್ಕೆ 1000. ಇಷ್ಟನ್ನ ನಾವು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಆಗ ನಮಗೆ ಡೆಲ್ಟಾ ಟಿ ಎಫ್ ಇಲ್ಲಿ ವ್ಯಾಲ್ಯೂ ಬರ್ತಾ ಇರೋದು ಡೆಲ್ಟಾ ಟಿ ಎಫ್ ಈಕ್ವಲ್ಸ್ 0.372 ಡಿಗ್ರಿ ಸೆಂಟಿಗ್ರೇಡ್ ಅಂಥೇಳಿ ಬರ್ತಾ ಇದೆ. ನಮಗೆ ರಿಲೇಷನ್ಶಿಪ್ ಗೊತ್ತಿದೆ. ಡೆಲ್ಟಾ ಟಿ ಎಫ್ ಅಂತ ಹೇಳಿದ್ರೆ ಟಿ ನಾಟ್ ಎಫ್ ಮೈನಸ್ ಟಿ ಎಫ್ ಅಂತ ಹೇಳಿ. ಸೊ ಟಿ ನಾಟ್ ಎಫ್ ಮೈನಸ್ ಟಿ ಎಫ್ ಏನಿದೆಯೋ ಅದರ ವ್ಯಾಲ್ಯೂ 0.372 ಡಿಗ್ರಿ ಸೆಂಟಿಗ್ರೇಡ್ ಆದರೆ ಟಿ ಎಫ್ ಈಕ್ವಲ್ಸ್, ಸೊ ಇಲ್ಲಿ ನಾವು ಅರೇಂಜ್ಮೆಂಟ್ ಮಾಡಿಕೊಂಡ್ರೆ ಟಿ ಎಫ್ ಈಕ್ವಲ್ಸ್ 0 ಮೈನಸ್ 0.372 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳಿ ಬರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಟಿ ನಾಟ್ ಎಫ್ ಇದು ಗಮನಿಸ್ರಿ ನೀವು. ಟಿ ನಾಟ್ ಎಫ್ ಅಂತ ಹೇಳಿದ್ರೆ ಪ್ಯೂರ್ ವಾಟರಿನ ಫ್ರೀಸಿಂಗ್ ಪಾಯಿಂಟ್. ಪ್ಯೂರ್ ವಾಟರಿನ ಫ್ರೀಸಿಂಗ್ ಪಾಯಿಂಟು 0. ಇದನ್ನು ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ, ನಾವು ಅದನ್ನು ತಿಳ್ಕೊಂಡಿರಬೇಕು. 0 ಮೈನಸ್ 0.372 ಡಿಗ್ರಿ ಸೆಂಟಿಗ್ರೇಡ್. ಇದನ್ನು ನಾವು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಟಿ ಎಫ್ ವ್ಯಾಲ್ಯೂ ನಮಗೆ ಸಿಗುತ್ತೆ. ದಟ್ ಈಸ್ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಮೈನಸ್ 0.372 ಡಿಗ್ರಿ ಸೆಂಟಿಗ್ರೇಡ್. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಮೈನಸ್ 0.372 ಡಿಗ್ರಿ ಸೆಂಟಿಗ್ರೇಡ್. ನೀಟ್ 2017 ಕೇಳಿರುವಂಥ ಕ್ವಶನ್ ನಂಬರ್ 6. If molality of the dilute solution is doubled, the value of molar depression constant will be. ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ. ಹಾಫ್ಡ್, ಟ್ರಿಪಲ್ಡ್, ಅನ್ಚೇಂಜ್ಡ್ ಆ್ಯಂಡ್ ಡಬಲ್ಡ್ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ನಾವಿಲ್ಲಿ ಮೊಲ್ಯಾಲಿಟಿಯನ್ನು ಡಬಲ್ ಮಾಡ್ತಾ ಇದ್ದೀವಿ. ಕೆ ಎಫ್ ವ್ಯಾಲ್ಯೂ ಏನಾಗುತ್ತೆ? ಸೊ ನಾವು ಥಿಯರಿ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಕೆ ಎಫ್ ಅಂತ ಹೇಳಿದ್ರೆ ಅದೊಂದು ಕಾನ್ಸ್ಟೆಂಟ್ ಆಗಿದೆ. ಪ್ರತಿಯೊಂದು ಸಾಲ್ವೆಂಟಿಗೆ ಕೆ ಎಫ್ನ ವ್ಯಾಲ್ಯೂ ಫಿಕ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ವಾಟರ್ನ ಕೆ ಎಫ್ ವ್ಯಾಲ್ಯೂ 1.86, ಬೆನ್ಸಿನ್ದು 5.12, ಎಥನಾಲ್ 1.99, CS2 3.83. ಈ ಒಂದು ಕೆ ಎಫ್ನ ವ್ಯಾಲ್ಯೂ ಮೊಲ್ಯಾಲಿಟಿಯ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಅದರಿಂದ ಮೊಲ್ಯಾಲಿಟಿಯ ವ್ಯಾಲ್ಯೂವನ್ನು ಡಬಲ್ ಮಾಡಲಿ ಟ್ರಿಪಲ್ ಮಾಡಲಿ ಕೆ ಎಫ್ನ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ. ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಅನ್ಚೇಂಜ್ಡ್. ನೌ ಕ್ವಶನ್ ನಂಬರ್ 7, ರಿಲೇಟಿವ್ ಲಾಯರಿಂಗ್ ಆಫ್ ವೇಪರ್ ಪ್ರೆಷರ್ನ ಮೇಲೆ. ದ ವೇಪರ್ ಪ್ರೆಷರ್ ಆಫ್ ಬೆನ್ಝೀನ್ ಅಟ್ ಅ ಸರ್ಟನ್ ಟೆಂಪರೇಚರ್ ಈಸ್ 640 millimeter of mercury. A non-volatile and non-electrolyte solid
weighing 2.175 gram is added to 39.08 grams of benzene. The vapor pressure of the solution is 600 mmHg. What is the molecular weight of the substance? 4 ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. 69.5 ಯೂನಿಟ್, 59.6 ಯೂನಿಟ್, 49.5 ಯೂನಿಟ್ಸ್ ಮತ್ತು 79.8 ಯೂನಿಟ್ಸ್. ನಾವೀಗ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ನ ಕ್ಯಾಲ್ಕುಲೇಟ್ ಮಾಡುವಂಥ ಫಾರ್ಮುಲಾವನ್ನು ಬರ್ಕೊಳ್ಳೋಣ. P0 minus P divided by P0 equals WB into MA divided by MB into WA. The vapor pressure of the pure benzene 640 mmHg ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾಗಿ P0 ವ್ಯಾಲ್ಯೂನ ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. 2.175 ಗ್ರಾಮ್ಸ್ ಆಫ್ ಸಾಲ್ಯೂಟನ್ನು ಆ್ಯಡ್ ಮಾಡಿದಾಗ ವೇಪರ್ ಪ್ರೆಷರ್ ಡಿಕ್ರೀಸಸ್ ಟು 600 mmHg. ಹಾಗಾಗಿ P ಅಂತ ಹೇಳಿದ್ರೆ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ 600 mmHg ಅನ್ನು ಕೊಟ್ಟಿದ್ದಾರೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಒನ್ಸ್ ಅಗೇನ್ ಫಾರ್ಮುಲಾದಲ್ಲಿರುವಂಥ P0ಗೆ 640 ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇನ್ನು ದ ವೆಯ್ಟ್ ಆಫ್ ದ ಸಾಲ್ಯೂಟ್ WB 2.175 ಗ್ರಾಮ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಗೂ WA ದಟ್ ಈಸ್ ವೆಯ್ಟ್ ಆಫ್ ದ ಸಾಲ್ವೆಂಟ್ 39.08 ಗ್ರಾಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ಇಲ್ಲಿ ಎರಡು ವ್ಯಾಲ್ಯೂಗಳನ್ನು ಕೊಟ್ಟಿಲ್ಲ. ಒಂದು ಮಾಲಿಕ್ಯುಲರ್ ವೆಯ್ಟ್ ಆಫ್ ದ ಸಾಲ್ವೆಂಟ್, ಮತ್ತೊಂದು ಮಾಲಿಕ್ಯುಲರ್ ವೆಯ್ಟ್ ಆಫ್ ದ ಸಾಲ್ಯೂಟ್. ನಾವೀಗ ಮಾಲಿಕ್ಯುಲರ್ ವೆಯ್ಟ್ ಆಫ್ ದ ಸಾಲ್ಯೂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಆದರೆ ಮಾಲಿಕ್ಯುಲರ್ ವೆಯ್ಟ್ ಆಫ್ ದ ಸಾಲ್ವೆಂಟನ್ನು ಕೊಟ್ಟಿಲ್ಲ. ಆದರೆ ನಮಗೆ ಸಾಲ್ವೆಂಟ್ ಬೆನ್ಝೀನ್ ಅಂತ ಹೇಳಿರೋದ್ರಿಂದ C6H6 ಮಾಲಿಕ್ಯುಲರ್ ಫಾರ್ಮುಲಾವನ್ನು ಬರ್ಕೊಂಡು ಮಾಲಿಕ್ಯುಲರ್ ವೆಯ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹಾಗಾಗಿ ಮಾಲಿಕ್ಯುಲರ್ ವೆಯ್ಟ್ ಆಫ್ ದ ಸಾಲ್ವೆಂಟ್ ಬೆನ್ಝೀನ್ 78 ಅಂಥೇಳಿ ಬರುತ್ತೆ. ಈ ಒಂದು ಬೇಸಿಸ್ನ ಮೇಲೆ MB ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಫಾರ್ಮುಲಾವನ್ನು ರೀಅರೇಂಜ್ಮೆಂಟ್ ಮಾಡಿಕೊಂಡ್ರೆ ಆಗ MB ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. MB ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಬರುತ್ತೆ 69.5 ಗ್ರಾಮ್ಸ್ ಪರ್ ಮೋಲ್. Therefore, the right answer for question number 7 is option A, 69.5. ಈಗ question number 8. 12 grams of urea is dissolved in 1 liter of water and 68.4 grams of sucrose is dissolved in 1 liter of water. The relative lowering of vapor pressure of urea solution is. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ನಮಗೆ ರಿಲೇಷನ್ಶಿಪ್ ಗೊತ್ತಿದೆ. ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಾಲ್ಯೂಟ್. ಹಾಗಾಗಿ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಾಲ್ಯೂಟನ್ನು ನಾವು NB ಡಿವೈಡೆಡ್ ಬೈ NA ಪ್ಲಸ್ NB ಅಂಥೇಳಿ ಬರ್ಕೊಳ್ತೀವಿ. ಇಲ್ಲಿ NB ಅಂತ ಹೇಳಿದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್, NA ಅಂತ ಹೇಳಿದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್. ನಾವು ಯೂಶ್ವಲ್ ಆಗಿ ಫಾರ್ಮುಲಾದಲ್ಲಿ ಈ NB ಅನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಹಾಗಾಗಿ ಫೈನಲ್ ಫಾರ್ಮುಲಾ ಬರುತ್ತೆ NB ಡಿವೈಡೆಡ್ ಬೈ NA. ಇಲ್ಲಿ ನಮಗೆ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಮತ್ತು ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಗೊತ್ತಿದ್ದರೆ ಆಗ ಮೋಲ್ ಫ್ರ್ಯಾಕ್ಷನ್ ಆಫ್ ದ ಸಾಲ್ಯೂಟ್ ಹಾಗೂ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ನಾವು ಸಾಲ್ವ್ ಮಾಡ್ತಿರುವಂತಹ ಪ್ರಾಬ್ಲಮ್ನಲ್ಲಿ 12 ಗ್ರಾಮ್ಸ್ ಆಫ್ ಯೂರಿಯಾವನ್ನು ಹಾಗೂ 68.4 ಗ್ರಾಮ್ಸ್ ಆಫ್ ಸುಕ್ರೋಸನ್ನು ಸಪ್ರೇಟ್ ಆಗಿರುವಂತಹ 2 ಬೀಕರ್ಗಳಲ್ಲಿ 1 ಲೀಟರಷ್ಟು ವಾಟರ್ನಲ್ಲಿ ಡಿಸಾಲ್ವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎರಡೂ ಸೊಲ್ಯೂಷನ್ಗಳಲ್ಲಿ ದ ಮೋಲ್ಸ್ ಆಫ್ ವಾಟರ್ ದಟ್ ಈಸ್ NAನ ವ್ಯಾಲ್ಯೂ ಸೇಮ್ ಇದೆ. ಹಾಗಾಗಿ ದ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ಓನ್ಲಿ ಡಿಪೆಂಡೆಂಟ್ ಅಪಾನ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಂಪಲ್. ಹಾಗಾಗಿ ನಾವು ನಂಬರ್ ಆಫ್ ಮೋಲ್ಸ್ ಆಫ್ ಯೂರಿಯಾ ಹಾಗೂ ನಂಬರ್ ಆಫ್ ಮೋಲ್ಸ್ ಆಫ್ ಸುಕ್ರೋಸನ್ನು ಕ್ಯಾಲ್ಕುಲೇಟ್ ಮಾಡಿ ನಂತರ ಕಂಪೇರ್ ಮಾಡಬೇಕು.
ನಾವೀಗ ನಂಬರ್ ಆಫ್ ಮೋಲ್ಸ್ ಆಫ್ ಯೂರಿಯಾ ಹಾಗೂ ನಂಬರ್ ಆಫ್ ಮೋಲ್ಸ್ ಆಫ್ ಸುಕ್ರೋಸ್ ಡಿಸಾಲ್ಡನ್ನು ಕ್ಯಾಲ್ಕುಲೇಟ್ ಮಾಡೋಣ. ನಂಬರ್ ಆಫ್ ಮೋಲ್ಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ WB ಡಿವೈಡೆಡ್ ಬೈ MB ಅಂಥೇಳಿ ಯೂಸ್ ಮಾಡ್ತೀವಿ. WB ಅಂತ ಹೇಳಿದ್ರೆ ವೆಯ್ಟ್ ಆಫ್ ದ ಸಾಲ್ಯೂಟ್, MB ಅಂತ ಹೇಳಿದ್ರೆ ಮಾಲಿಕ್ಯುಲರ್ ವೆಯ್ಟ್. ಈಗ ಮೊದಲನೇ ಎಕ್ಸಾಂಪಲಲ್ಲಿ ಯೂರಿಯಾದು ವೆಯ್ಟ್ 12 ಗ್ರಾಮ್ಸ್ ಇದೆ. ಈಗ ಮಾಲಿಕ್ಯುಲರ್ ವೆಯ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು 60 ಅಂಥೇಳಿ ಬರುತ್ತೆ. ಈಗ ನಾವು 12 ಡಿವೈಡೆಡ್ ಬೈ 60 ಅಂತ ಮಾಡಿದ್ರೆ ನಮಗೆ 0.2 ಮೋಲ್ಸ್ ಅಂಥೇಳಿ ಬರುತ್ತೆ. ಇದೇ ರೀತಿ ಸುಕ್ರೋಸ್ನ ಎಕ್ಸಾಂಪಲನ್ನು ತಗೊಂಡ್ರೆ ಸುಕ್ರೋಸ್ 68.4 ಗ್ರಾಮ್ಸ್ನಷ್ಟು ಡಿಸಾಲ್ವ್ ಮಾಡ್ತಾ ಇದ್ದೀವಿ. ಮಾಲಿಕ್ಯುಲರ್ ವೆಯ್ಟ್ ಆಫ್ ಸುಕ್ರೋಸನ್ನು ಫಾರ್ಮುಲಾ ಸಹಾಯದಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ 342 ಅಂತ ಹೇಳಿ ಬರುತ್ತೆ. ಇದನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಆವಾಗಲೂ ಕೂಡ 0.2 ಮೋಲ್ಸ್ ಅಂಥೇಳಿ ಬರುತ್ತೆ. ಅಂದರೆ 1 ಲೀಟರ್ ವಾಟರ್ನಲ್ಲಿ ಡಿಸಾಲ್ವ್ ಮಾಡ್ತಾ ಇರುವಂತಹ ಯೂರಿಯಾ ಹಾಗೂ ಸುಕ್ರೋಸನ್ನು ಮೋಲ್ಗಳಲ್ಲಿ ಹೇಳಿದ್ರೆ ಎರಡೂ ಕೂಡ 0.2 ಮೋಲ್ಸ್ನಷ್ಟು ಇದೆ. ಅಂದರೆ ಈಕ್ವಲ್ ಮೋಲ್ಸ್ ಆಫ್ ಸಾಲ್ಯೂಟನ್ನು 1 ಲೀಟರ್ ಆಫ್ ವಾಟರ್ನಲ್ಲಿ ಸಪರೇಟಾಗಿ ಡಿಸಾಲ್ವ್ ಮಾಡ್ತಾ ಇರೋದ್ರಿಂದ ದ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಈಚ್ ಬೀಕರ್ ಈಸ್ ಸೇಮ್. ಹಾಗಾಗಿ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ಆಲ್ಸೋ ಸೇಮ್. ಆದ್ದರಿಂದ ಈ ಕ್ವಶನ್ನಲ್ಲಿ ದ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಆಫ್ ಯೂರಿಯಾ ಸೊಲ್ಯೂಷನ್ ಈಸ್ ಅಂತ ಕೇಳಿದ್ದಾರೆ. ದಟ್ ಶುಡ್ ಬಿ ಈಕ್ವಲ್ ಟು ದಟ್ ಆಫ್ ದ ಸುಕ್ರೋಸ್ ಸೊಲ್ಯೂಷನ್ ಆಗಿರಬೇಕು. ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಡಿ. ಈಗ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ಗೆ ಸಂಬಂಧಪಟ್ಟಂತಹ ಇನ್ನೊಂದು ಕ್ವಶನ್ ನಂಬರ್ 9. ವೇಪರ್ ಪ್ರೆಷರ್ ಆಫ್ ವಾಟರ್ at 293 Kelvin is 17.535 units. The vapor pressure of H2O at 293 Kelvin containing 25 grams of glucose dissolved in 450 grams of water is. ಕಾಮೆಟ್ ಕೆ 2015ನಲ್ಲಿ ಕೇಳಿದ್ದಾರೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. 17.439 ಯೂನಿಟ್ಸ್, 12.535 ಯೂನಿಟ್ಸ್, 0.097 ಯೂನಿಟ್ಸ್, 34.973 ಯೂನಿಟ್ಸ್. ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ನ ಫಾರ್ಮುಲಾದಲ್ಲಿ ಸಿಂಪಲ್ ಸಬ್ಸ್ಟಿಟ್ಯೂಷನ್ ಮಾಡಿ ವ್ಯಾಲ್ಯೂಗಳನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ವಾಟರನ್ನು ಕೊಟ್ಟಿದ್ದಾರೆ 17.535 ಯೂನಿಟ್ಸ್ ಅಂಥೇಳಿ, ಅದು P0ನ ವ್ಯಾಲ್ಯೂ ಆಯಿತು. ನಂತರ 25 ಗ್ರಾಮ್ಸ್ ಆಫ್ ಗ್ಲೂಕೋಸನ್ನು ಡಿಸಾಲ್ವ್ಡ್ ಇನ್ 450 ಗ್ರಾಮ್ಸ್ ಆಫ್ ವಾಟರ್ ಅಂಥೇಳಿ ಕೊಟ್ಟಿದ್ದಾರೆ. ಅಂದರೆ WB ಅಂತ ಹೇಳಿದ್ರೆ ವೆಯ್ಟ್ ಆಫ್ ದ ಸಾಲ್ಯೂಟ್ 55 ಗ್ರಾಮ್ಸ್ ಆಫ್ ಗ್ಲೂಕೋಸ್ ಅಂತೇಳಿ ಕೊಟ್ಟಿದ್ದಾರೆ. ಇನ್ನು 450 ಗ್ರಾಮ್ಸ್ ಆಫ್ ವಾಟರ್ ಅಂತ ಹೇಳಿದ್ರೆ ದಟ್ ಈಸ್ ವೆಯ್ಟ್ ಆಫ್ ದ ಸಾಲ್ವೆಂಟ್ ಅಂತಂದರೆ WA. ಇನ್ನು MA ಮತ್ತು MB ಈ ವ್ಯಾಲ್ಯೂಗಳನ್ನು ನಾವು ಗಮನಿಸಬೇಕು. MA ಅಂತ ಹೇಳಿದ್ರೆ ಮಾಲಿಕ್ಯುಲರ್ ವೆಯ್ಟ್ ಆಫ್ ಸಾಲ್ವೆಂಟ್. ಮಾಲಿಕ್ಯುಲರ್ ವೆಯ್ಟ್ ಆಫ್ ಸಾಲ್ವೆಂಟ್ ಅಂತಂದರೆ ಇಲ್ಲಿ ವಾಟರನ್ನು ನಾವು ಸಾಲ್ವೆಂಟ್ ಆಗಿ ತೊಗೊಂಡಿರೋದ್ರಿಂದ ಇದರ ವ್ಯಾಲ್ಯೂವನ್ನು ನಾವು 18 ಅಂತ ತಗೋಬೇಕು. ಅವರು ಪ್ರಾಬ್ಲಮ್ನಲ್ಲಿ ಕೊಟ್ಟಿಲ್ಲ. ಇನ್ನು MB ಅಂತ ಹೇಳಿದ್ರೆ ಇಟ್ ಈಸ್ ದ ಮಾಲಿಕ್ಯುಲರ್ ವೆಯ್ಟ್ ಆಫ್ ದ ಸಾಲ್ಯೂಟ್. ಇಲ್ಲಿ ನಾವು ಸಾಲ್ಯೂಟ್ ಆಗಿ ಬಳಸ್ತಾ ಇರುವಂಥದ್ದು ಗ್ಲೂಕೋಸ್. ಇದರ ಮಾಲಿಕ್ಯುಲರ್ ವೆಯ್ಟನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ C6H12O6 ಏನಿದೆಯೋ ಇದಕ್ಕೆ ನಾವು ಮಾಲಿಕ್ಯುಲರ್ ವೆಯ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೀಗೆ 25 ಗ್ರಾಮ್ಸ್ ಆಫ್ ಗ್ಲೂಕೋಸನ್ನು 450 ಗ್ರಾಮ್ಸ್ ಆಫ್ ವಾಟರಲ್ಲಿ ಡಿಸಾಲ್ವ್ ಮಾಡಿದಾಗ ವೇಪರ್ ಪ್ರೆಷರ್ನಲ್ಲಿ ಡಿಕ್ರೀಸ್ ಆಗುತ್ತೆ. ಆ ಡಿಕ್ರೀಸ್ ಆದಾಗ ಇರುವಂತಹ ವೇಪರ್ ಪ್ರೆಷರ್ Pಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಿದೆ. ಈಗ ಹಾಗಾದರೆ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಮಾಲಿಕ್ಯುಲರ್ ವೆಯ್ಟ್ ಆಫ್ ದ ಸಾಲ್ವೆಂಟ್ ದಟ್ ಈಸ್ ವಾಟರ್ 18, weight of the solute that is 25 grams, molecular weight of the solute that is glucose. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. 192 ಅಂಥೇಳಿ ಬರುತ್ತೆ. ಇನ್ನು WA ಅಂತ ಹೇಳಿದ್ರೆ ವೆಯ್ಟ್ ಆಫ್ ದ ಸಾಲ್ವೆಂಟ್
450 ಗ್ರಾಮ್ಸ್ ಅಂಥೇಳಿ ಕೊಟ್ಟಿದ್ದಾರೆ. ಪ್ಯೂರ್ ಸಾಲ್ವೆಂಟಿನ ವೇಪರ್ ಪ್ರೆಷರ್ ಕೊಟ್ಟಿದ್ದಾರೆ 17.535 ಅಂತ ಹೇಳಿ. ಸಾಲ್ಯೂಟನ್ನು ಆ್ಯಡ್ ಮಾಡಿದ್ಮೇಲೆ ವೇಪರ್ ಪ್ರೆಷರ್ ಏನು ಡಿಕ್ರೀಸ್ ಆಗುತ್ತಲ್ಲ ಆ ಒಂದು ವ್ಯಾಲ್ಯೂ ಪಿನ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ನಾವು ರೀಅರೇಂಜ್ಮೆಂಟ್ ಮಾಡಿಕೊಂಡು ಪಿನ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ಗೆಟ್ ಪಿ ಈಕ್ವಲ್ಸ್ 17.439 ಯೂನಿಟ್ಸ್. ಹಾಗಾಗಿ ದ ರೈಟ್ ಆನ್ಸರ್ ಹಿಯರ್ ಈಸ್ ಆಪ್ಷನ್ ಎ. Now question number 10. The vapor pressure of CCl4 at 25 degrees centigrade is 143 units. If 0.5 grams of non-volatile solute, ಅದರ ಮಾಲಿಕ್ಯುಲರ್ ವೆಯ್ಟ್ ಕೊಟ್ಟಿದ್ದಾರೆ 65 ಅಂತ, is dissolved in 100 grams of CCl4, the vapor pressure of the solution is. ನಾವೀಗ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ನ ಫಾರ್ಮುಲಾದಲ್ಲಿ ಗೊತ್ತಿರುವಂತಹ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ವೇಪರ್ ಪ್ರೆಷರ್ ಆಫ್ CCl4 ಅಟ್ 25 ಡಿಗ್ರಿ ಸೆಂಟಿಗ್ರೇಡ್ ಈಸ್ 143 mmHg ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಪಿ ನಾಟ್ನ ವ್ಯಾಲ್ಯೂ 143 ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. 0.5 ಗ್ರಾಮ್ಸ್ ಆಫ್ ನಾನ್ ವಾಲಟೈಲ್ ಸಾಲ್ಯೂಟ್ ಅಂದರೆ WB ಕೊಟ್ಟಿದ್ದಾರೆ 0.5 ಅಂಥೇಳಿ, ದಟ್ ಗ್ರಾಮ್ಸ್ ಆಫ್ ನಾನ್ ವಾಲಟೈಲ್ ಸಾಲ್ಯೂಟ್, ಹಾಗೂ ಅದರ ಮಾಲಿಕ್ಯುಲರ್ ವೆಯ್ಟನ್ನು ಕೂಡ ಕೊಟ್ಟಿದ್ದಾರೆ, ದಟ್ ಈಸ್ MB 65 ಅಂಥೇಳಿ. ಆ್ಯಂಡ್ ಇಟ್ ಈಸ್ ಡಿಸಾಲ್ವ್ಡ್ ಇನ್ 100 ಗ್ರಾಮ್ಸ್ ಆಫ್ CCl4 ಅಂತ ಹೇಳಿದ್ರೆ ವೆಯ್ಟ್ ಆಫ್ ದ ಸಾಲ್ವೆಂಟನ್ನು ಕೊಟ್ಟಿದ್ದಾರೆ 100 ಗ್ರಾಮ್ಸ್ ಅಂತ ಹೇಳಿ. ಮಾಲಿಕ್ಯುಲರ್ ವೆಯ್ಟನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು MA ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆಗ ನಮಗೆ ಉಳಿಯುವಂತಹ ಒಂದೇ ಒಂದು ಯೂನಿಟ್ ಅಂತ ಹೇಳಿದ್ರೆ ದಟ್ ಈಸ್ ವೇಪರ್ ಪ್ರೆಷರ್ ಆಫ್ ದ ಸಲ್ಯೂಷನ್. ಇದನ್ನು ನಾವೀಗ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಎಲ್ಲ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಹಿಂಟ್ ಕೊಟ್ಟಿದ್ದೀನಿ. ನೀವೀಗ ಇಲ್ಲಿ CCl4ದು ಮಾಲಿಕ್ಯುಲರ್ ವೆಯ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ ದ ವೇಪರ್ ಪ್ರೆಷರ್ ಆಫ್ ದ ಸಲ್ಯೂಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. 4 ಆಪ್ಷನ್ಗಳಿದೆ. ಈ ಒಂದು ಕ್ವಶನ್ಗೆ ನೀವೇನೇ ಕ್ಯಾಲ್ಕುಲೇಟ್ ಮಾಡಿ ವಾಟ್ ಈಸ್ ದ ವೇಪರ್ ಪ್ರೆಷರ್ ಆಫ್ ದ ಸಲ್ಯೂಷನ್ ಅಂಥೇಳಿ. ನಾವು ಕ್ವಶನ್ ನಂಬರ್ 11. 200 ml of an aqueous solution of a protein contain its 1.26 gram. The osmotic pressure of this solution at 300 Kelvin is found to be 2.57 into 10 raised to minus 3 bar. The molar mass of protein will be. ಗ್ಯಾಸ್ ಕಾನ್ಸ್ಟೆಂಟನ್ನು ಕೊಟ್ಟಿದ್ದಾರೆ R ಈಕ್ವಲ್ಸ್ 0.083 ಲೀಟರ್ ಬಾರ್ ಪರ್ ಮೋಲ್ ಪರ್ ಕೆಲ್ವಿನ್. ಮೇನ್ಸ್ 2011 ಕೇಳಿದ್ದಾರೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದೊಂದು ನೇರವಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡುವಂತಹ ಪ್ರಾಬ್ಲಮ್. ಆಸ್ಮಾಟಿಕ್ ಪ್ರೆಷರ್ ಪೈ ಈಕ್ವಲ್ಸ್ C ಇಂಟು R ಇಂಟು T ಅಂಥೇಳಿ ಬರ್ಕೋಬೋದು. ಪೈ ಅಂತಂದರೆ ಆಸ್ಮಾಟಿಕ್ ಪ್ರೆಷರ್, C ಅಂದರೆ ಕಾನ್ಸಂಟ್ರೇಷನ್, R ಅಂದರೆ ಗ್ಯಾಸ್ ಕಾನ್ಸ್ಟೆಂಟ್, T ಅಂದರೆ ಟೆಂಪರೇಚರ್. ಕಾನ್ಸಂಟ್ರೇಷನನ್ನು ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಸಲ್ಯೂಷನ್ ಅಂಥೇಳಿ ಬರ್ಕೋಬೋದು. ಆಗ ಫಾರ್ಮುಲಾ ಆಗುತ್ತೆ ಪೈ ಈಕ್ವಲ್ಸ್ nRT ಡಿವೈಡೆಡ್ ಬೈ V ಅಂಥೇಳಿ. ನಂಬರ್ ಆಫ್ ಮೋಲ್ಸ್ ಎನ್ನನ್ನು WB ಡಿವೈಡೆಡ್ ಬೈ MB ಅಂತ ಹೇಳಿ ಬರ್ಕೋಬೋದು. ಇಲ್ಲಿ ನಾವು ಎನ್ನ ಜಾಗಕ್ಕೆ ಈ ಒಂದು ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫಾರ್ಮುಲಾ ವಿಲ್ ಬಿಕಮ್ ಪೈ ಈಕ್ವಲ್ಸ್ WB ಡಿವೈಡೆಡ್ ಬೈ MB ಇಂಟು RT ಡಿವೈಡೆಡ್ ಬೈ V. ಸೊ ಈ ಒಂದು ಫಾರ್ಮುಲಾದಲ್ಲಿ ಟೆಂಪರೇಚರ್ ಮತ್ತು ವಾಲ್ಯೂಮನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಬಹಳ ಜಾಗರೂಕತೆಯನ್ನು ವಹಿಸಬೇಕು. ಕಾರಣವೇನೆಂದರೆ ಟೆಂಪರೇಚರನ್ನು ಯಾವಾಗಲೂ ಕೆಲ್ವಿನ್ನಲ್ಲೇ ನಮೂದಿಸಬೇಕು, ಹಾಗೂ ವಾಲ್ಯೂಮನ್ನು ಯಾವಾಗಲೂ ಲೀಟರ್ನಲ್ಲೇ ನಮೂದಿಸಬೇಕು. ಈ ಒಂದು ಫಾರ್ಮುಲಾದಲ್ಲಿ ಆಸ್ಮಾಟಿಕ್ ಪ್ರೆಷರ್ ಕೊಟ್ಟಿದ್ದಾರೆ 2.57 ಇಂಟು 10 ರೈಸ್ ಟು ಮೈನಸ್ 3 ಅಂತ ಹೇಳಿ.
ವೆಯ್ಟ್ ಆಫ್ ದ ಸಾಲ್ಯೂಟ್ WB 1.26 ಗ್ರಾಮ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಗ್ಯಾಸ್ ಕಾನ್ಸ್ಟೆಂಟನ್ನು ಕೊಟ್ಟಿದ್ದಾರೆ. ಯಾವಾಗಲೂ ನೋಡಿ ಗ್ಯಾಸ್ ಕಾನ್ಸ್ಟೆಂಟನ್ನು ಪ್ರೆಷರ್ ಇನ್ವಾಲ್ವ್ ಆಗಿರುವಂಥ ಪ್ರಾಬ್ಲಮ್ಗಳಲ್ಲಿ 0.083 ಅಂತಲೇ ತಗೋಬೇಕು. ಟೆಂಪರೇಚರನ್ನು ಅವರೇ ಕೆಲ್ವಿನ್ನಲ್ಲಿ ಕೊಟ್ಟಿದ್ದಾರೆ. ಅಂದರೆ ವಾಲ್ಯೂಮನ್ನು 200 ml ಅಂತ ಹೇಳಿ ಕೊಟ್ಟಿದ್ದಾರೆ. ನಾವು ಇದನ್ನು ಲೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಆದ್ದರಿಂದ ಇದನ್ನು 1000ನಿಂದ ಡಿವೈಡ್ ಮಾಡ್ಕೋಬೇಕು. ಡಿವೈಡ್ ಮಾಡಿದ್ರೆ ನಮಗೆ ಬರುತ್ತೆ 0.2 L ಅಂತ ಹೇಳಿ. ಅದನ್ನು ನಾವು ಅದನ್ನು ವಾಲ್ಯೂಮ್ನ ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇನ್ನು MB ವ್ಯಾಲ್ಯೂವನ್ನು ಕೊಟ್ಟಿಲ್ಲ. ನಾವೀಗ MB ದಟ್ ಈಸ್ ಮಾಲಿಕ್ಯುಲರ್ ವೆಯ್ಟ್ ಆಫ್ ದ ಸಾಲ್ಯೂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೋಸ್ಕರ ಫಾರ್ಮುಲಾವನ್ನು ರೀಅರೇಂಜ್ಮೆಂಟ್ ಮಾಡಿಕೊಂಡಿದೆ. MB ಈಕ್ವಲ್ಸ್ WB 1.26, ಗ್ಯಾಸ್ ಕಾನ್ಸ್ಟೆಂಟ್ 0.083, ಟೆಂಪರೇಚರ್ 300 ಕೆಲ್ವಿನ್ ಕೊಟ್ಟಿದ್ದಾರೆ. ಹಾಗೂ ಪೈನ ವ್ಯಾಲ್ಯೂ ದಟ್ ಈಸ್ ಆಸ್ಮಾಟಿಕ್ ಪ್ರೆಷರ್ ಕೊಟ್ಟಿದ್ದಾರೆ 2.57 × 10⁻³ ಅಂಥೇಳಿ. ವಾಲ್ಯೂಮನ್ನು 200 ml ಕೊಟ್ಟಿರೋದ್ರಿಂದ ಲೀಟರ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ 1000ನಿಂದ ಡಿವೈಡ್ ಮಾಡ್ಬೋದು ಅಥವಾ ಈಸಿಯಾಗಿ 0.2 ಅಂಥೇಳಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ನಾವು ಸಿಂಪ್ಲಿಫಿಕೇಷನ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ದ ಮಾಲಿಕ್ಯುಲರ್ ವೆಯ್ಟ್ ಆಫ್ ದ ಸಾಲ್ಯೂಟ್ ವಿಲ್ ಬಿ 61038 ಗ್ರಾಮ್ ಪರ್ ಮೋಲ್ ಬರುತ್ತೆ. ಹಾಗಾಗಿ ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 11 ಈಸ್ ಆಪ್ಷನ್ ಡಿ. ನಾವೀಗ ಆಸ್ಮಾಸಿಸ್ ಮತ್ತು ಆಸ್ಮಾಟಿಕ್ ಪ್ರೆಷರ್ಗೆ ಸಂಬಂಧಪಟ್ಟಂತಹ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋಣ. ನೀಟ್ 2000ನಲ್ಲಿ ಕೇಳಿರೋಂತಹ ಕ್ವಶನ್ನು 4 ಆಪ್ಷನ್ಗಳಲ್ಲಿ 4 ಪ್ರೋಸೆಸ್ಗಳನ್ನು ಹೇಳ್ತಾ ಇದ್ದಾರೆ. ಸೆಂಟ್ರಿಫ್ಯೂಗೇಷನ್, ಪ್ಲಾಸ್ಮಾಲಿಸಿಸ್, ರಿವರ್ಸ್ ಆಸ್ಮಾಸಿಸ್ ಮತ್ತು ಸೆಡಿಮೆಂಟೇಷನ್. ಸೊ ನಾವೀಗಾಗಲೇ ಸೊಲ್ಯೂಷನ್ ಚಾಪ್ಟ್ರಲ್ಲಿ ಓದಿದ್ದೀವಿ. ಡಿಸ್ಯಾಲಿನೇಷನ್ ಆಫ್ ಸೀ ವಾಟರ್ ಟು ಪ್ಯೂರ್ ವಾಟರ್ ಕ್ಯಾನ್ ಬಿ ಡನ್ ವಿತ್ ದ ಹೆಲ್ಪ್ ಆಫ್ ರಿವರ್ಸ್ ಆಸ್ಮಾಸಿಸ್. ದೇರ್ಫೋರ್ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಸಿ. ನೌ ಕ್ವಶನ್ ನಂಬರ್ 13. If 0.1 m solution of glucose and 0.1 m of urea are placed on two sides of semi-permeable membrane to equal height, then it will be correct to say 4 ಆಪ್ಷನನ್ನು ಕೊಟ್ಟಿದ್ದಾರೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. There will be no net movement across the membrane. Glucose will flow towards glucose solution. Urea will flow towards glucose solution. Water will flow from urea solution to glucose solution. ಈ ಒಂದು ಕ್ವಶನ್ನಲ್ಲಿ 0.1 m ಸೊಲ್ಯೂಷನ್ ಆಫ್ ಗ್ಲೂಕೋಸ್ ಹಾಗೂ 0.1 m ಆಫ್ ಯೂರಿಯಾವನ್ನು 2 ಡಿಫ್ರೆಂಟ್ ರೀಜನ್ನಲ್ಲಿ ಪ್ಲೇಸ್ ಮಾಡಿದ್ದಾರೆ. ಮಧ್ಯದಲ್ಲಿ ಸೆಮಿ ಪರ್ಮೇಯಬಲ್ ಮೆಂಬ್ರೇನ್ ಕೂಡ ಇದೆ. ಇಲ್ಲಿ ನಾವು ಬಳಸಬೇಕಾದಂತಹ ಲಾಜಿಕ್ ಏನಂತ ಹೇಳಿದ್ರೆ, 2 ಸೊಲ್ಯೂಷನ್ಗಳ ಕಾನ್ಸಂಟ್ರೇಷನ್ ಸೇಮ್ ಇರೋದ್ರಿಂದ ಸಾಲ್ವೆಂಟ್ನ ಮಾಲಿಕ್ಯೂಲ್ಗಳು ಒಂದು ರೀಜನ್ನಿಂದ ಇನ್ನೊಂದು ರೀಜನ್ಗೆ ಮೂವ್ ಆಗೋದಿಲ್ಲ. ಆದ್ದರಿಂದ ಬೇರೆ ಬೇರೆ ಸಾಲ್ಯೂಟನ್ನು ಕರಗಿಸಿರುವಂತಹ ಸೊಲ್ಯೂಷನ್ಗಳಾಗಿದ್ದರೂ ಕಾನ್ಸಂಟ್ರೇಷನ್ನಲ್ಲಿ ಈಕ್ವಲ್ ಆಗಿರೋದ್ರಿಂದ ಯಾವುದೇ ಸಾಲ್ವೆಂಟ್ ಪಾರ್ಟಿಕಲ್ಗಳ ಮೂಮೆಂಟ್ಗಳು ಐದರ್ ಸೈಡಿಗೆ ಆಗೋದಿಲ್ಲ. ಹಾಗಾಗಿ ದ ಕರೆಕ್ಟ್ ಆಪ್ಷನ್ ಈಸ್ ದೇರ್ ವಿಲ್ ಬಿ ನೋ ನೆಟ್ ಮೂಮೆಂಟ್ ಅಕ್ರಾಸ್ ದ ಮೆಂಬ್ರೇನ್. ನೀಟ್ 2006ನಲ್ಲಿ ಕೇಳಿರುವಂತಹ ಕ್ವಶನ್ ನಂಬರ್ 14. ಡ್ಯೂರಿಂಗ್ ಆಸ್ಮಾಸಿಸ್ ಫ್ಲೋ ಆಫ್ ವಾಟರ್ ಥ್ರೂ ಎ ಸೆಮಿ ಪರ್ಮೇಯಬಲ್ ಮೆಂಬ್ರೇನ್ ಈಸ್ 4 ಆಪ್ಷನ್ನ ಕೊಟ್ಟಿದ್ದಾರೆ. ಫ್ರಮ್ ಸೊಲ್ಯೂಷನ್ ಹ್ಯಾವಿಂಗ್ ಲೋಯರ್ ಕಾನ್ಸಂಟ್ರೇಷನ್ ಓನ್ಲಿ, ಫ್ರಮ್ ಸೊಲ್ಯೂಷನ್ ಹ್ಯಾವಿಂಗ್ ಹೈಯರ್ ಕಾನ್ಸಂಟ್ರೇಷನ್ ಓನ್ಲಿ, ಫ್ರಮ್ ಬೋತ್ ಸೈಡ್ಸ್ ಆಫ್ ಸೆಮಿ ಪರ್ಮೇಯಬಲ್ ಮೆಂಬ್ರೇನ್ ವಿತ್ ಈಕ್ವಲ್ ಫ್ಲೋ, from both sides of semi-permeable membrane with unequal flow. ನಾವು ಆಸ್ಮಾಸಿಸ್ನ ಡೆಫಿನೇಷನಲ್ಲಿ ಹೇಳಬೇಕಾದ್ರೆ, ಆಸ್ಮಾಸಿಸ್ ಈಸ್ ದ ಪ್ರೋಸೆಸ್ ಆಫ್ ದ ಮೂಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ದ ರೀಜನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್
ಥ್ರೋ ಸೆಮಿ ಪರ್ಮೇಬಲ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಇಲ್ಲಿ ಡ್ಯೂರಿಂಗ್ ಆಸ್ಮಾಸಿಸ್ ಫ್ಲೋ ಆಫ್ ವಾಟರ್ ಅಂತ ಹೇಳ್ತಾ ಇದ್ದಾರೆ. ವಾಟರ್ ಅಂತಂದಮೇಲೆ ಅದು ಸಾಲ್ವೆಂಟ್ ಆಗಿರಬೇಕು. ಹಾಗಾಗಿ ಸಲ್ಯೂಷನನ್ನು ಸೆಮಿ ಪರ್ಮೇಯಬಲ್ ಮೆಂಬ್ರೇನ್ನ ಮೂಲಕ ಸಪ್ರೇಟ್ ಮಾಡಿದ್ದು, ಅವುಗಳ ಕಾನ್ಸಂಟ್ರೇಷನ್ ವ್ಯತ್ಯಾಸ ಇದ್ದರೆ ಆಗ ದ ವಾಟರ್ ವಿಲ್ ಫ್ಲೋ ಫ್ರಮ್ ದ ರೀಜನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್. ಹಾಗಾಗಿ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಎ. ನೌ ಕ್ವಶನ್ ನಂಬರ್ 15, ವಾಂಟ್ ಆಫ್ ಫ್ಯಾಕ್ಟರ್ ಐನ ಮೇಲಿರುವಂತಹ ಕ್ವಶನ್ನು. ದ ವಾಂಟ್ ಆಫ್ ಫ್ಯಾಕ್ಟರ್ ಐ ಅಕೌಂಟ್ಸ್ ಫಾರ್ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಎಕ್ಸ್ಟೆಂಟ್ ಆಫ್ ಸಾಲ್ಯುಬಿಲಿಟಿ ಆಫ್ ಸಾಲ್ಯೂಟ್, ಎಕ್ಸ್ಟೆಂಟ್ ಆಫ್ ಡಿಸೋಸಿಯೇಷನ್ ಆಫ್ ಸಾಲ್ಯೂಟ್, ಎಕ್ಸ್ಟೆಂಟ್ ಆಫ್ ಡಿಸಲ್ಯೂಷನ್ ಆಫ್ ಸಾಲ್ಯೂಟ್, ಎಕ್ಸ್ಟೆಂಟ್ ಆಫ್ ಮೊಬಿಲಿಟಿ ಆಫ್ ಸಾಲ್ಯೂಟ್. ವಾಂಟ್ ಆಫ್ ಫ್ಯಾಕ್ಟರ್ ಐ ಅಂತ ಅಂದರೆ ಇಟ್ ಹೆಲ್ಪ್ಸ್ ಟು ಎಕ್ಸ್ಪ್ಲೈನ್ ದ ಎಕ್ಸ್ಟೆಂಟ್ ಆಫ್ ಅಸೋಸಿಯೇಷನ್ ಆರ್ ಡಿಸೋಸಿಯೇಷನ್ ಆಫ್ ಸಾಲ್ಯೂಟ್ ಇನ್ ಎ ಸಾಲ್ವೆಂಟ್. ಹಾಗಾಗಿ ಆ ಡೆಫಿನೇಷನಲ್ಲಿರುವಂತಹ ವರ್ಡನ್ನು ನಾವು ಪಿಕ್ ಮಾಡಿದ್ರೆ ಆಗ ಸರಿಯಾದಂತಹ ಆನ್ಸರನ್ನು ಚೂಸ್ ಮಾಡ್ಬೋದು. ಈಗ ನಾವು ದ ಕ್ವಶನ್ ನಂಬರ್ 16, the want of factor I for a compound which undergoes dissociation in one solvent and association in other solvent is respectively. NEET 2011 ಅಲ್ಲಿ ಕೇಳಿದ್ದಾರೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ನಾವೀಗಾಗಲೇ ಥಿಯರಿ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ವಾಂಟ್ ಆಫ್ ಫ್ಯಾಕ್ಟರ್ ಐನ ವ್ಯಾಲ್ಯೂ ಯಾವುದೇ ಒಂದು ಕಾಂಪೌಂಡು ಸಾಲ್ವೆಂಟ್ನಲ್ಲಿ ಡಿಸೋಸಿಯೇಷನ್ ಆದರೆ ಆಗ ಮೋರ್ ದ್ಯಾನ್ 1 ಇರುತ್ತೆ. ಹಾಗೂ ಯಾವುದೇ ಕಾಂಪೌಂಡು ಸಾಲ್ವೆಂಟ್ನಲ್ಲಿ ಅಸೋಸಿಯೇಷನ್ ಆದರೆ ಆಗ ಐನ ವ್ಯಾಲ್ಯೂ ಲೆಸ್ ದ್ಯಾನ್ 1 ಇರುತ್ತೆ. ಐನ ವ್ಯಾಲ್ಯೂ ವಿಲ್ ಬಿ ಗ್ರೇಟರ್ ದ್ಯಾನ್ 1. ಹಾಗೂ ಅದೇ ಕಾಂಪೌಂಡ್ ಇನ್ನೊಂದು ಸಾಲ್ವೆಂಟ್ನಲ್ಲಿ ಅಸೋಸಿಯೇಷನ್ ಆದರೆ ಆಗ ಐನ ವ್ಯಾಲ್ಯೂ ಲೆಸ್ ದ್ಯಾನ್ 1 ಆಗಿರುತ್ತೆ. ಈ ಒಂದು ಆಪ್ಷನನ್ನು ನಾವು ಹುಡುಕಿದ್ರೆ ಆಪ್ಷನ್ ಸಿನಲ್ಲಿ ಗ್ರೇಟರ್ ದ್ಯಾನ್ 1 ಮತ್ತು ಲೆಸ್ ದ್ಯಾನ್ 1 ಇದೆ. ಹಾಗಾಗಿ ದ ರೈಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಸಿ. Now question number 17, which of the following aqueous solution has highest freezing point? NEET 2017 ಅಲ್ಲಿ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. 0.1 ಮೋಲಾಲ್ Al2SO4, 0.1 ಮೋಲಾಲ್ BaCl2, 0.1 ಮೋಲಾಲ್ AlCl3 ಹಾಗೂ 0.1 ಮೋಲಾಲ್ NH4Cl. ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ಗಳನ್ನು ಗಮನಿಸಿದ್ರೆ 4 ಸೊಲ್ಯೂಷನ್ಗಳ ಮೊಲ್ಯಾಲಿಟಿ ಸೇಮ್ ಇದೆ. ಸಾಲ್ಯೂಟನ್ನು ಸಾಲ್ವೆಂಟ್ನಲ್ಲಿ ಕರಗಿಸಿದಾಗ ಇವುಗಳು ಕೊಡುವಂತಹ ಅಯಾನ್ಗಳ ಸಂಖ್ಯೆಯಲ್ಲಿ ವ್ಯತ್ಯಾಸವನ್ನು ಕಾಣ್ಬೋದು. ಫಾರ್ ಎಕ್ಸಾಂಪಲ್ Al2SO4ನಲ್ಲಿ 2Al3+ ಹಾಗೂ 1 SO4 2- ಅಯಾನ್ ದೊರೆಯುತ್ತೆ. ಹಾಗೆಯೇ BaCl2ನಲ್ಲಿ 1 Ba2+ ಹಾಗೂ 2 Cl- ಅಯಾನ್ಗಳು ಸಿಗುತ್ತೆ. AlCl3 ಡಿಸೋಸಿಯೇಟ್ ಆದರೆ 1 Al3+ ಹಾಗೂ 3 Cl- ಅಯಾನ್ಗಳು ಉಂಟಾಗುತ್ತೆ. NH4Cl ಡಿಸೋಸಿಯೇಟ್ ಆದಾಗ 1 NH4 ಮತ್ತೊಂದು Cl- ಅಯಾನ್ಗಳು ಉಂಟಾಗುತ್ತೆ. ನಾವು ಈ ಸಾಲ್ಯೂಟ್ಗಳು ಕೊಡುವಂತಹ ಅಯಾನ್ಗಳನ್ನು ಲೆಕ್ಕ ಹಾಕಿದ್ರೆ Al2SO4ನಲ್ಲಿ 2+1 3 ಅಯಾನ್ಸ್ಗಳು ಉಂಟಾಗುತ್ತೆ. BaCl2ನಲ್ಲಿ 1+2 3 ಅಯಾನ್ಸ್ಗಳು ಉಂಟಾಗುತ್ತೆ. AlCl3ನಲ್ಲಿ 1+3 4 ಅಯಾನ್ಸ್ಗಳು ಉಂಟಾಗುತ್ತೆ. NH4Clನಲ್ಲಿ 1+1 2 ಅಯಾನ್ಸ್ಗಳು ಉಂಟಾಗುತ್ತೆ. ಈ ಸಾಲ್ಯೂಟ್ಗಳು ಕೊಡುವಂತಹ ಅಯಾನ್ಗಳ ಸಂಖ್ಯೆಯನ್ನು ಗಮನಿಸಿದಾಗ ಅತಿ ಹೆಚ್ಚು ಅಯಾನ್ಗಳನ್ನು
AlCl3 ಹಾಗೂ ಅತಿ ಕಡಿಮೆ ಅಯಾನ್ಗಳನ್ನು NH4Cl ಕೊಡ್ತಾ ಇದೆ. ಈ ಎಲ್ಲ ಸಾಲ್ಯೂಟ್ಗಳನ್ನು ಸಾಲ್ವೆಂಟ್ನಲ್ಲಿ ಸೇರಿಸಿದಾಗ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಗಿರುತ್ತೆ. ಹಾಗೂ AlCl3ನಲ್ಲಿ ಹೆಚ್ಚು ಅಯಾನ್ಗಳು ಫಾರ್ಮೇಷನ್ ಆಗ್ತಿರೋದ್ರಿಂದ ಹೈಯೆಸ್ಟ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಗುತ್ತೆ. ಹಾಗೂ NH4Clನಲ್ಲಿ ಅತಿ ಕಡಿಮೆ ಅಯಾನ್ಗಳು ಫಾರ್ಮೇಷನ್ ಆಗ್ತಾ ಇರೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಗುತ್ತೆ. ಹಾಗಾಗಿ 4 ಸೊಲ್ಯೂಷನ್ಗಳ ಕಾನ್ಸಂಟ್ರೇಷನ್ ಸೇಮ್ ಇರೋದ್ರಿಂದ ಅತಿ ಕಡಿಮೆ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಗುವಂಥ NH4Clನ ಫ್ರೀಸಿಂಗ್ ಪಾಯಿಂಟ್ ಹೈಯೆಸ್ಟ್ ಇರುತ್ತೆ. ಹಾಗಾಗಿ ದ ರೈಟ್ ಆನ್ಸರ್ ಹಿಯರ್ ಈಸ್ ಆಪ್ಷನ್ ಡಿ, NH4Cl. Now question number 18. Which of the following aqueous solution has highest boiling point? CET 2018ನಲ್ಲಿ ಕೇಳಿದ್ದಾರೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಡಿಸ್ಕಷನ್ ಮಾಡಿದ ಹಾಗೆಯೇ ಇಲ್ಲೂ ಕೂಡ ಅದೇ ಲಾಜಿಕನ್ನು ಯೂಸ್ ಮಾಡಬೇಕು. ನಾವು ಈ ಸೊಲ್ಯೂಷನ್ಗಳನ್ನು ಗಮನಿಸಿದ್ರೆ ಎಲ್ಲ ಸೊಲ್ಯೂಷನ್ಗಳ ಕಾನ್ಸಂಟ್ರೇಷನ್ ಸೇಮ್ ಇದೆ. ಹಾಗೂ ಈ ಸಾಲ್ಯೂಟ್ಗಳು ಅಕ್ವಿಯಸ್ ಸೊಲ್ಯೂಷನ್ನಲ್ಲಿ ಫಾರ್ ಎಕ್ಸಾಂಪಲ್ Na+ ಹಾಗೂ OH- ಅಯಾನ್ ಒಟ್ಟು 2 ಅಯಾನ್ಸ್ಗಳನ್ನು ಫಾರ್ಮೇಷನ್ ಮಾಡುತ್ತೆ. ಇನ್ನು Na2SO4ನಲ್ಲಿ 2Na+ ಹಾಗೂ SO4 2- ಒಟ್ಟು 3 ಅಯಾನ್ಸ್ಗಳನ್ನು ಫಾರ್ಮೇಷನ್ ಮಾಡುತ್ತೆ. NH4NO3 ಕನ್ಸಿಡರ್ ಮಾಡಿದ್ರೆ ಅದು NH4+ ಹಾಗೂ NO3- ಒಟ್ಟು 2 ಅಯಾನ್ಗಳನ್ನು ಫಾರ್ಮೇಷನ್ ಮಾಡುತ್ತೆ. KNO3 ಗಮನಿಸಿದ್ರೆ K+ ಹಾಗೂ NO3- ಒಟ್ಟು 2 ಅಯಾನ್ಗಳನ್ನು ಫಾರ್ಮೇಷನ್ ಮಾಡುತ್ತೆ. ಕೊಟ್ಟಿರುವ 4 ಸಾಲ್ಯೂಟ್ಗಳಲ್ಲಿ Na2SO4 ಕಾಂಪೌಂಡ್ ಅತಿ ಹೆಚ್ಚು ಅಯಾನ್ಗಳನ್ನು ಉಂಟು ಮಾಡೋದ್ರಿಂದಾಗಿ ಎಲ್ಲ 4 ಕಾಂಪೌಂಡ್ಗಳ ಸೊಲ್ಯೂಷನ್ಗಳ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆದರೂ ಕೂಡ Na2SO4 ಸಾಲ್ಯೂಟನ್ನು ಹೊಂದಿರುವಂತಹ ಸೊಲ್ಯೂಷನಿನ ಬಾಯ್ಲಿಂಗ್ ಪಾಯಿಂಟ್ ಹೈಯೆಸ್ಟ್ ಇನ್ಕ್ರೀಸ್ ಆಗುತ್ತೆ. ಆದ್ದರಿಂದ ಕೊಟ್ಟಿರುವಂತಹ ಕಾಂಪೌಂಡ್ಗಳಲ್ಲಿ 0.1 ಮೋಲಾರ್ Na2SO4ನ ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಹೈಯೆಸ್ಟ್ ಇರುತ್ತೆ. ಹಾಗೂ ಈ ಒಂದು ಸೊಲ್ಯೂಷನ್ನಿನ ಬಾಯ್ಲಿಂಗ್ ಪಾಯಿಂಟ್ ಕೂಡ ಹೈಯೆಸ್ಟ್ ಇರುತ್ತೆ. ಆದ್ದರಿಂದ ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 18 ಈಸ್ ಆಪ್ಷನ್ ಬಿ. ನೌ ಕ್ವಶನ್ ನಂಬರ್ 19. ಇದೇ ಲಾಜಿಕಲ್ಲಿ ಇರುವಂತಹ ಕ್ವಶನ್. Which of the following 0.1 m aqueous solution will have the lowest freezing point? ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳನ್ನು ಗಮನಿಸಿದ್ರೆ ಪೊಟ್ಯಾಷಿಯಂ ಅಯೋಡೈಡ್ ಅಕ್ವಿಯಸ್ ಮೀಡಿಯಮಲ್ಲಿ ಡಿಸೋಸಿಯೇಟ್ ಆಗಿ K+I- ಫಾರ್ಮೇಷನ್ ಮಾಡುತ್ತೆ. ಹಾಗಾಗಿ ನಂಬರ್ ಆಫ್ ಅಯಾನ್ಸ್ ಪ್ರೊಡ್ಯೂಸ್ಡ್ ಬೈ Ki ಈಸ್ 2. ಇನ್ನು ಎರಡನೇ ಆಪ್ಷನ್ C12H22O11 ಗಮನಿಸಿದ್ರೆ ಇಟ್ ಈಸ್ ಎ ಕೋವಲೆಂಟ್ ಕಾಂಪೌಂಡ್. ಇದು ಯಾವುದೇ ರೀತಿಯಾದಂತಹ ಡಿಸೋಸಿಯೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಹಾಗಾಗಿ ದ ನಂಬರ್ ಆಫ್ ಪಾರ್ಟಿಕಲ್ಸ್ 1 ಆಗೇ ಉಳಿಯುತ್ತೆ. ಹಾಗೂ Al2SO4 ಥ್ರೈಸನ್ನು ಗಮನಿಸಿದ್ರೆ ಇದರಲ್ಲಿ 2Al3+ ಹಾಗೂ 3SO4 2- ಫಾರ್ಮೇಷನ್ ಆಗುತ್ತೆ. ಅಲ್ಲಿ 2+3 ಅಂತ ಹೇಳಿದ್ರೆ ಒಟ್ಟು 5 ಅಯಾನ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಇನ್ನು ಕೊನೆಯ ಆಪ್ಷನನ್ನು ಗಮನಿಸಿದ್ರೆ ಅದು ಕೂಡ ಕೋವಲೆಂಟ್ ಕಾಂಪೌಂಡ್ ಆಗಿರೋದ್ರಿಂದ ದ ನಂಬರ್ ಆಫ್ ಪಾರ್ಟಿಕಲ್ ವಿಲ್ ರಿಮೇನ್ ಆ್ಯಸ್ ಇಟ್ ಈಸ್. ಹಾಗಾಗಿ 1 ಅಂತೇಳಿ ಕನ್ಸಿಡರ್ ಮಾಡಬೇಕು. ಕೊಟ್ಟಿರುವಂತಹ 4 ಆಪ್ಷನ್ಗಳನ್ನು ಗಮನಿಸಿದ್ರೆ ಆಪ್ಷನ್ ಸಿನಲ್ಲಿರುವಂತಹ Al2SO4 ಥ್ರೈಸ್ ಆ ಒಂದು ಸಾಲ್ಯೂಟ್ ಡಿಸೋಸಿಯೇಷನ್ ಆಗಿ 5 ಅಯಾನ್ಸ್ಗಳನ್ನು ಅಥವಾ 5 ಪಾರ್ಟಿಕಲ್ಸ್ಗಳನ್ನು ಫಾರ್ಮೇಷನ್ ಮಾಡುತ್ತೆ.
ಹಾಗಾಗಿ ಎಲ್ಲ ಸಾಲ್ಯೂಟ್ಗಳು ಸಾಲ್ವೆಂಟಿನ ಫ್ರೀಸಿಂಗ್ ಪಾಯಿಂಟಿನ ಡಿಪ್ರೆಷನನ್ನು ಮಾಡಿದ್ರೂ ಕೂಡ ಆಪ್ಷನ್ ಸಿನಲ್ಲಿರುವಂತಹ Al2SO4 ಥ್ರೈಸ್ ಹೈಯೆಸ್ಟ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟನ್ನು ಮಾಡುತ್ತೆ. ಹಾಗಾಗಿ ಈ ಒಂದು ಸಾಲ್ಯೂಟನ್ನು ಹೊಂದಿರುವಂತಹ 0.1 m ಅಕ್ವಿಯಸ್ ಸೊಲ್ಯೂಷನ್ನಿನ ಫ್ರೀಸಿಂಗ್ ಪಾಯಿಂಟ್ ಲೋಯೆಸ್ಟ್ ಇರುತ್ತೆ. ಹಾಗಾಗಿ ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 19 ಈಸ್ ಆಪ್ಷನ್ ಸಿ. ನೌ ಕ್ವಶನ್ 20. The value of Van't Hoff factor for KCl, NaCl and K2SO4 respectively are. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈಗ ನಾವು ಕೊಟ್ಟಿರುವಂತಹ 3 ಕಾಂಪೌಂಡ್ಗಳ ವಾಂಟ್ ಆಫ್ ಫ್ಯಾಕ್ಟರನ್ನು ಕ್ಯಾಲ್ಕುಲೇಟ್ ಮಾಡೋಣ. KCl ಅಕ್ವಿಯಸ್ ಮೀಡಿಯಮ್ನಲ್ಲಿ K+ ಹಾಗೂ Cl- ಅಯಾನ್ಗಳನ್ನು ಕೊಡುತ್ತೆ. ಹಾಗಾಗಿ ಪ್ರತಿಯೊಂದು ಮಾಲಿಕ್ಯೂಲ್ 2 ಪಾರ್ಟಿಕಲ್ಗಳನ್ನು ಫಾರ್ಮೇಷನ್ ಮಾಡೋದ್ರಿಂದ ಇದರ ಐನ ವ್ಯಾಲ್ಯೂ 2 ಆಗಿರುತ್ತೆ. ಅದೇ ರೀತಿ NaCl ಅಕ್ವಿಯಸ್ ಮೀಡಿಯಮ್ನಲ್ಲಿ Na+ ಹಾಗೂ Cl- ಅನ್ನು ಕೊಡುತ್ತೆ. ಅಂದರೆ ಪ್ರತಿಯೊಂದು ಮಾಲಿಕ್ಯೂಲ್ಗಳು 2 ಪಾರ್ಟಿಕಲ್ಗಳನ್ನು ಫಾರ್ಮೇಷನ್ ಮಾಡೋದ್ರಿಂದ ಇಲ್ಲೂ ಕೂಡ ವಾಂಟ್ ಆಫ್ ಫ್ಯಾಕ್ಟರ್ I = 2 ಬರುತ್ತೆ. ಇನ್ನು K2SO4 ಅಕ್ವಿಯಸ್ ಮೀಡಿಯಮ್ನಲ್ಲಿ ಡಿಸೋಸಿಯೇಟ್ ಆಗಿ 2 K+ ಹಾಗೂ 1 SO4- ಅನ್ನು ಫಾರ್ಮೇಷನ್ ಮಾಡುತ್ತೆ. ಅಂದರೆ ಪ್ರತಿಯೊಂದು ಮಾಲಿಕ್ಯೂಲ್ಗಳು 3 ಅಯಾನ್ಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ವಾಂಟ್ ಆಫ್ ಫ್ಯಾಕ್ಟರ್ ಐನ ವ್ಯಾಲ್ಯೂ 3 ಅಂಥೇಳಿ ಬರುತ್ತೆ. ಹಾಗಾಗಿ KCl, NaCl ಹಾಗೂ K2SO4ನ ವಾಂಟ್ ಆಫ್ ಫ್ಯಾಕ್ಟರ್ಗಳು 2, 2, 3 ಆಗಿರಬೇಕು. ಹಾಗಾಗಿ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 20 ಈಸ್ ಆಪ್ಷನ್ ಬಿ. ನೌ ಕ್ವಶನ್ ನಂಬರ್ 21. ಎ ಸೊಲ್ಯೂಷನ್ ಆಫ್ 1.25 grams of P in 50 grams of water lowers freezing point by 0.3 degrees centigrade. Molar mass of P is 94. Kf of water is 1.86 Kelvin kg per mole. What is Van't Hoff's factor? 4 ಆಪ್ಷನನ್ನು ಕೊಟ್ಟಿದ್ದಾರೆ. 0.8, 0.6, 0.65 ಹಾಗೂ 0.75. ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇರುವಂತಹ ಒಂದು ಸಾಲ್ಯೂಟ್ ಒಂದು ಎಲೆಕ್ಟ್ರೋಲೈಟ್ ಆಗಿರುತ್ತೆ. ಇದನ್ನು ನಾವು ಸಾಲ್ವೆಂಟ್ನಲ್ಲಿ ಹಾಕಿದಾಗ ಅದು ಡಿಸೋಸಿಯೇಟ್ ಆಗುತ್ತೆ ಹಾಗೂ ಫ್ರೀಸಿಂಗ್ ಪಾಯಿಂಟ್ನಲ್ಲಿ ಡಿಪ್ರೆಷನನ್ನು ಕೂಡ ಉಂಟು ಮಾಡುತ್ತೆ. ಹಾಗಾಗಿ ನಾವು ಫಾರ್ಮುಲಾವನ್ನು ಬರ್ಕೋಬೇಕಾದ್ರೆ ವಾಂಟ್ ಆಫ್ ಫ್ಯಾಕ್ಟರನ್ನು ಒಳಗೊಂಡಿರುವಂತಹ ಫಾರ್ಮುಲಾವನ್ನು ಬರ್ಕೋಬೇಕು. Therefore, delta TF, that is depression in freezing point, equals want of factor I into 1000 into Kf into Wb divided by Wa into Mb. ಒಂದು ನೇರವಾಗಿ ಸಬ್ಸ್ಟಿಟ್ಯೂಷನ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬಹುದಾದಂತಹ ಒಂದು ಪ್ರಾಬ್ಲಮ್. ಇಲ್ಲಿ ಐನ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ಮುಲಾದ 1000 ಇದೆ. KFನ ವ್ಯಾಲ್ಯೂ ಕೊಟ್ಟಿದ್ದಾರೆ 1.86 ಕೆಲ್ವಿನ್ kg per mole ಹಾಗೂ WB ಅಂತ ಹೇಳಿದ್ರೆ ವೆಯ್ಟ್ ಆಫ್ ದ ಸಾಲ್ಯೂಟ್ 1.25 grams ಆಫ್ P ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ನು WA ಅಂತ ಹೇಳಿದ್ರೆ ವೆಯ್ಟ್ ಆಫ್ ದ ಸಾಲ್ವೆಂಟ್. ವೆಯ್ಟ್ ಆಫ್ ದ ಸಾಲ್ವೆಂಟ್ ಇಲ್ಲಿ 50 grams ಆಫ್ ವಾಟರ್ ಅಂತ ಏನು ಕೊಟ್ಟಿದ್ದಾರೋ ಆ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇನ್ನು MB ಅಂತ ಹೇಳಿದ್ರೆ ಮಾಲಿಕ್ಯುಲರ್ ಮಾಸ್ ಆಫ್ ಸಾಲ್ಯೂಟ್. ಮಾಲಿಕ್ಯುಲರ್ ಮಾಸ್ ಆಫ್ ಸಾಲ್ಯೂಟನ್ನು 94 ಅಂತೇಳಿ ಕೊಟ್ಟಿದ್ದಾರೆ. ಹಾಗೂ ಈ ಸಾಲ್ಯೂಟನ್ನು ಸಾಲ್ವೆಂಟ್ ವಾಟರ್ನಲ್ಲಿ ಡಿಸಾಲ್ವ್ ಮಾಡೋದ್ರಿಂದ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಡೆಲ್ಟಾ TFನ ವ್ಯಾಲ್ಯೂ ಕೊಟ್ಟಿದ್ದಾರೆ 0.3 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಎಲ್ಲ ವ್ಯಾಲ್ಯೂಗಳನ್ನು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಡೆಲ್ಟಾ TF ಈಸ್ 0.3, ಐನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. 1000 ಇಂಟು KFನ ವ್ಯಾಲ್ಯೂ 1.86
ಹಾಗೂ WB ವೆಯ್ಟ್ ಆಫ್ ದ ಸಾಲ್ಯೂಟ್ 1.25 ಗ್ರಾಮ್ಸ್ ಡಿವೈಡೆಡ್ ಬೈ WA ಅಂತಂದು ಹೇಳಿದ್ರೆ ವೆಯ್ಟ್ ಆಫ್ ದ ಸಾಲ್ವೆಂಟ್ 50 ಗ್ರಾಮ್ಸ್ ಹಾಗೂ MB ಮಾಲಿಕ್ಯುಲರ್ ಮಾಸ್ ಆಫ್ ದ ಸಾಲ್ಯೂಟ್ 94. ಹಾಗಾಗಿ ಇವುಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಐನ ವ್ಯಾಲ್ಯೂಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ಗೆಟ್ I ಈಕ್ವಲ್ಸ್ 0.60. Therefore, the correct answer for question number 21 is option B 0.6. Now question number 22. If 1 mole of table salt is dissolved in 1 liter of water at a temperature of 27 degrees centigrade, what is the osmotic pressure of the solution? 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಆಸ್ಮಾಟಿಕ್ ಪ್ರೆಷರನ್ನು ಕ್ಯಾಲ್ಕುಲೇಟ್ ಮಾಡುವಂಥ ಫಾರ್ಮುಲಾವನ್ನು ನೇರವಾಗಿ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡುವಂತಹ ಒಂದು ಪ್ರಾಬ್ಲಮ್. ಆಸ್ಮಾಟಿಕ್ ಪ್ರೆಷರನ್ನು ನಾವು ಪೈ ಈಕ್ವಲ್ಸ್ I ಇಂಟು CRT ಅನ್ನುವಂತಹ ಫಾರ್ಮುಲಾದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ NaCl ಅಥವಾ ಟೇಬಲ್ ಸಾಲ್ಟ್ ಅಂತ ಹೇಳಿ ಕೊಟ್ಟಿರೋದ್ರಿಂದ ಇದು ಅಕ್ವಿಯಸ್ ಸೊಲ್ಯೂಷನ್ನಲ್ಲಿ ಡಿಸೋಸಿಯೇಟ್ ಆಗಿ Na+ ಹಾಗೂ Cl- ಫಾರ್ಮೇಷನ್ ಮಾಡುತ್ತೆ. ಹೀಗಾಗಿ ಇಲ್ಲಿ ಐನ ವ್ಯಾಲ್ಯೂ ದಟ್ ಈಸ್ ವಾಂಟ್ ಆಫ್ ಫ್ಯಾಕ್ಟರ್ ವಿಲ್ ಬಿ 2. ಇದನ್ನು ನಮಗೆ ನೇರವಾಗಿ ಕ್ವಶನಲ್ಲಿ ಕೊಟ್ಟಿಲ್ಲ. ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ 1 mole ಆಫ್ ದ ಸಾಲ್ಯೂಟ್ ಈಸ್ ಡಿಸಾಲ್ವ್ಡ್ ಇನ್ 1 liter ಆಫ್ ವಾಟರ್ ಅಂತ ಹೇಳಿ ಕೊಟ್ಟಿರೋದ್ರಿಂದ ಕಾನ್ಸಂಟ್ರೇಷನ್ ವಿಲ್ ಬಿ 1 mole. ಇಲ್ಲಿ ಆರ್ನ ವ್ಯಾಲ್ಯೂ ಕೊಟ್ಟಿಲ್ಲ, ಇದನ್ನು ನೆನ್ಪಿಟ್ಕೊಂಡಿರಬೇಕು. ಆರ್ ವ್ಯಾಲ್ಯೂ ಈಸ್ 0.0821. ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ಅಂತ ಹೇಳಿದ್ರೆ ಟೆಂಪರೇಚರನ್ನು ಡಿಗ್ರಿ ಸೆಂಟಿಗ್ರೇಡಲ್ಲಿ ಕೊಟ್ಟಿದ್ದಾರೆ. ನಾವು ಯಾವುದೇ ಆಸ್ಮಾಟಿಕ್ ಪ್ರೆಷರ್ನ ಕ್ಯಾಲ್ಕುಲೇಷನ್ನಲ್ಲಿ ಟೆಂಪರೇಚರನ್ನು ಕೆಲ್ವಿನ್ನಲ್ಲಿ ಕನ್ಸಿಡರ್ ಮಾಡಬೇಕು. ಹಾಗಾಗಿ 27 ಡಿಗ್ರಿ ಸೆಂಟಿಗ್ರೇಡನ್ನು ಕೆಲ್ವಿನ್ಗೆ ಕನ್ವರ್ಟ್ ಮಾಡಿದ್ರೆ 300 ಕೆಲ್ವಿನ್. ಇವುಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಆಸ್ಮಾಟಿಕ್ ಪ್ರೆಷರ್ನ ವ್ಯಾಲ್ಯೂ ಬರುತ್ತೆ 49.26 ಅಟ್ಮಾಸ್ಫಿಯರ್. ಆದರೆ ದೇರ್ಫೋರ್ ಕ್ವಶನ್ ನಂಬರ್ 22ಗೆ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ C 49.26 ಅಟ್ಮಾಸ್ಫಿಯರ್. ಈಗ ನಾವು CET 2020ನಲ್ಲಿ ಕೇಳಿದಂತಹ ಒಂದು ಕ್ವಶನನ್ನು ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 23. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಸೊಲ್ಯೂಷನ್ಸ್ ಆರ್ ಐಸೋಟಾನಿಕ್? ಐಸೋಟಾನಿಕ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಯಾವುದೇ ಎರಡು ಸೊಲ್ಯೂಷನ್ಗಳ ಆಸ್ಮಾಟಿಕ್ ಪ್ರೆಷರ್ ಈಕ್ವಲ್ ಆಗಿದ್ದರೆ ಅಂತಹ ಸೊಲ್ಯೂಷನ್ಗಳನ್ನು ನಾವು ಐಸೋಟಾನಿಕ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಈಗ ಇಲ್ಲಿ ಕೊಟ್ಟಿರುವಂತಹ 4 ಪೇರ್ಗಳಲ್ಲಿ ಯಾವ ಪೇರ್ನ ಆಸ್ಮಾಟಿಕ್ ಪ್ರೆಷರ್ ಈಕ್ವಲ್ ಆಗಿರುತ್ತೆ ಅಂಥೇಳಿ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಬೇಕು. ನಾವೀಗ BaCl2 ಹಾಗೂ NaCl ಅಕ್ವಿಯಸ್ ಸೊಲ್ಯೂಷನಿನ ಆಸ್ಮಾಟಿಕ್ ಪ್ರೆಷರನ್ನು ಕಂಪೇರ್ ಮಾಡೋಣ. ಆಸ್ಮಾಟಿಕ್ ಪ್ರೆಷರನ್ನು ಕ್ಯಾಲ್ಕುಲೇಟ್ ಮಾಡುವಂಥ ಫಾರ್ಮುಲಾ I ಇಂಟು C ಇಂಟು R ಇಂಟು T. ಈಗ ಎರಡೂ ಸೊಲ್ಯೂಷನ್ಗಳಲ್ಲಿ R ಇಂಟು T ಕಾಮನ್ ಆಗಿರೋದ್ರಿಂದ ಅವುಗಳನ್ನು ಕೈ ಬಿಡ್ಬೋದು. ಇನ್ನು I ಇಂಟು C ಅನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. ಅಕ್ವಿಯಸ್ ಸೊಲ್ಯೂಷನ್ನಲ್ಲಿ BaCl2 1 Ba+ ಹಾಗೂ 2 Cl- ಅಯಾನ್ಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ವಾಂಟ್ ಆಫ್ ಫ್ಯಾಕ್ಟರ್ ಐನ ವ್ಯಾಲ್ಯೂ 3 ಅಂತಲೂ ಕಾನ್ಸಂಟ್ರೇಷನನ್ನು 0.01 ಮೋಲಾರ್ ಅಂತಲೂ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇನ್ನು NaClನಲ್ಲಿ ಅಕ್ವಿಯಸ್ ಸೊಲ್ಯೂಷನಲ್ಲಿ NaCl ಡಿಸೋಸಿಯೇಟ್ ಆಗಿ Na+ ಹಾಗೂ Cl- 2 ಅಯಾನ್ಗಳನ್ನು ಕೊಡೋದ್ರಿಂದ ವಾಂಟ್ ಆಫ್ ಫ್ಯಾಕ್ಟರ್ I ಈಕ್ವಲ್ಸ್ 2 ಆಗಿರುತ್ತೆ. ಹಾಗೂ ಕಾನ್ಸಂಟ್ರೇಷನನ್ನು 0.015 ಅಂಥೇಳಿ ಕೊಟ್ಟಿದ್ದಾರೆ. ನಾವೀಗ ಇವುಗಳನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 3 ಇಂಟು 0.1
ಇಂಟು ಆರ್ ಇಂಟು ಟಿ ಅಂತ ಹೇಳಿದ್ರೆ 0.03 ಆರ್ ಟಿ ಅಂತ ಬರುತ್ತೆ. ಹಾಗೂ NaClಗೆ 2 ಇಂಟು 0.015 ಅನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 0.03 ಆರ್ ಟಿ ಅಂತ ಹೇಳಿ ಬರುತ್ತೆ. ಹಾಗಾಗಿ ಇಲ್ಲಿ 0.01 ಮೋಲಾರ್ BaCl2 ಹಾಗೂ 0.015 ಮೋಲಾರ್ NaCl ಸಲ್ಯೂಷನ್ಗಳ ಆಸ್ಮಾಟಿಕ್ ಪ್ರೆಷರ್ ಸೇಮ್ ಬರ್ತಾ ಇರೋದ್ರಿಂದಾಗಿ ಇವೆರಡು ಸಲ್ಯೂಷನ್ಗಳನ್ನು ನಾವು ಐಸೋಟಾನಿಕ್ ಸಲ್ಯೂಷನ್ ಅಂಥೇಳಿ ಕನ್ಸಿಡರ್ ಮಾಡ್ಬೋದು. ಹಾಗಾಗಿ ಕ್ವಶನ್ ನಂಬರ್ 23ನಲ್ಲಿ ಸರಿಯಾದಂಥ ಆಪ್ಷನ್ ಬಿ. ಡಿಯರ್ ಸ್ಟೂಡೆಂಟ್ಸ್, ನಾವು ಇದುವರೆಗೆ ಸಲ್ಯೂಷನ್ ಚಾಪ್ಟರ್ನ ಪಾರ್ಟ್ 2 ವಿಡಿಯೋದಲ್ಲಿ ಕಾಲಿಗೇಟಿವ್ ಪ್ರಾಪರ್ಟಿ, ಡಿಫರೆಂಟ್ ನ್ಯೂಮರಿಕಲ್ಸ್ ಆನ್ ಕಾಲಿಗೇಟಿವ್ ಪ್ರಾಪರ್ಟಿ ಹಾಗೂ ವಾಂಟ್ ಆಫ್ ಫ್ಯಾಕ್ಟರ್ಸ್ಗಳಿಗೆ ಸಂಬಂಧಪಟ್ಟಂತಹ ನ್ಯೂಮರಿಕಲ್ಗಳನ್ನು ಹಾಗೂ ಕಾನ್ಸೆಪ್ಟ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಮುಂದಿನ KCET ಹಾಗೂ ನೀಟ್ ವಿಡಿಯೋದಲ್ಲಿ ಕೆಮಿಕಲ್ ಕೈನೆಟಿಕ್ಸ್ಗೆ ಸಂಬಂಧಪಟ್ಟಂತಹ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂಥೇಳಿ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.